ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಅಭ್ಯರ್ಥಿಗಳಿಗೆ ಸ್ವಾಗತ ಅಂತಾನೆ ತಿಳಿಸ್ತಾ ಇದೀಗ ಕರ್ನಾಟಕ ರಾಜ್ಯದಲ್ಲೇ ಒಂದು ಟಿ ಪರೀಕ್ಷೆಯನ್ನು ಬರೆದಿರುವಂತಹ ಅಭ್ಯರ್ಥಿಗಳಿಂದೆಲ್ಲ ಸುಮಾರು 3.35 ಲಕ್ಷಕ್ಕೂ ಅಭ್ಯರ್ಥಿಗಳು ಕರ್ನಾಟಕದ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅಂತಕ್ಕಂಥದ್ರಲ್ಲೇ ಒಂದು ಹೆಚ್ಚಿನ ಬಾರಿ ಅಂದ್ರೆ ಹೆಚ್ಚು ಅಪ್ಲಿಕೇಶನ್ ಸಬ್ಮಿಟ್ ಆಯಿತು ಅಂತ ಹೇಳ್ಬೋದಾಗಿರುತ್ತೆ ಈ ಬಾರಿ ಅಂತಕ್ಕಂಥದ್ರಲ್ಲೇ. ಸೊ ಅಭ್ಯರ್ಥಿಗಳಿಗೆ ಸುಮಾರು 93 ಪಾಯಿಂಟ್ ಸಮಥಿಂಗ್ ಅಂದ್ರೆ 93ರಿಂದ 94% ಅಭ್ಯರ್ಥಿಗಳು ಹಾಜರಾಗಿದ್ರು ಅಂತಕ್ಕಂಥ ಮಾಹಿತಿ ಇರೋದಾಗಿರುತ್ತೆ. ಡಿಸೆಂಬರ್ 7ನೇ ತಾರೀಕಿನಂದು ಪೇಪರ್ 1 ಪೇಪರ್ 2 ಪರೀಕ್ಷೆ ಆಗಿರೋದಾಗಿರುತ್ತೆ. ಇದರಲ್ಲಿ ಒಂದು ಕೀ ಆನ್ಸರ್ ಡಿಸೆಂಬರ್ 7ನೇ ತಾರೀಕಿನಂದೇ ಪ್ರಕಟ ಮಾಡಿದ್ರು. ಅಬ್ಜೆಕ್ಷನ್ ಆಗಿದೆ ಅಂತ ಇಲಾಖೆಯವರು ಮಾಹಿತಿನ ಕೊಟ್ಟರು. ಡಿಸೆಂಬರ್ 9ರಿಂದ ಡಿಸೆಂಬರ್ ತಿಂಗಳ 12ನೇ ತಾರೀಕು 2025 ತನಕ ಆಕ್ಷೇಪಣೆಗಳನ್ನು ಸಲ್ಲಿಸುವಂತಿದ್ರೆ ಅಭ್ಯರ್ಥಿಗಳು ಆಕ್ಷೇಪಣೆ ಸಲ್ಲಿಸಬಹುದು ಅಂತೆಲ್ಲ ಮಾಹಿತಿನ ಕೊಟ್ಟಿದ್ದಾರೆ. ಸಾಕಷ್ಟು ಹೊಸ ಅಭ್ಯರ್ಥಿಗಳು ಕೂಡ ವಿಡಿಯೋ ನೋಡ್ತಿರಬಹುದಾಗಿರುತ್ತೆ. ಇದೀಗ ಆಕ್ಷೇಪಣೆಗಳೆಲ್ಲ ಸಲ್ಲಿಕೆ ಆದ್ರೂ ಕೂಡ ಯಾಕೆ ಇನ್ನ ಕೀ ಆನ್ಸರ್ ಅನ್ನ ಪ್ರಕಟ ಮಾಡಿಲ್ಲ, ಯಾಕೆ ತಡ ಆಗ್ತಿದೆ ಅಂತಕ್ಕಂಥ ಒಂದು ಪ್ರಶ್ನೆಗಳು ನಿಮ್ಮ ಬಳಿ ಇರಬಹುದಾಗಿರುತ್ತೆ. ಯಾಕಂದ್ರೆ ಫೈನಲ್ ಆಗಿ ಒಂದು ಕೀ ಆನ್ಸರ್ ಅಂತ ಕೊಟ್ಬಿಟ್ರೆ ಒಂದು ಸಮಾಧಾನ ಇರೋದು. ಸೊ ಯಾವಾಗ ಏನು ಎತ್ತ ಅಥವಾ ಬೇರೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ನೋಡಬೇಕು ಅಥವಾ ಬೇರೆ ಏನೋ ಒಂದು ಕ್ಲಾರಿಟಿ ಅಂತ ನಿಮ್ಗೆ ಇರುತ್ತೆ. ಯಾಕಂದ್ರೆ ಸ್ವಲ್ಪ ಕನ್ಫ್ಯೂಷನ್ಸ್ ಇರೋದ್ರಿಂದ ಆ ಒಂದು ಪಾಸಿಂಗ್ ಮಾರ್ಕ್ಸ್ ಸತತ ಇರುವಂತಹ ಅಭ್ಯರ್ಥಿಗಳಿಗೆ ಈ ಕೀ ಆನ್ಸರ್ ಫೈನಲ್ ಕೀ ಆನ್ಸರ್ ಅಂತಕ್ಕಂಥದ್ದು ಮ್ಯಾಟರ್ ಆಗುತ್ತೆ. ಯಾಕಂದ್ರೆ ಅವರ ರಿಸಲ್ಟ್ ಏನೇ ಆಗುತ್ತೆ ಅಂದ್ಬಿಟ್ಟು ಕಾಮನ್ ಆಗಿ ಆನ್ಸರ್ ಬೇಸ್ ಮೇಲೆ ಗೊತ್ತಾಗ್ಬಿಡುತ್ತೆ. ಯಾಕಂದ್ರೆ ಟಿಕ್ಕಿಂಗ್ ಆಗಿರೋದ್ರಿಂದ ಇದು ಎಕ್ಸಾಮ್ ಗೊತ್ತಾಗುತ್ತೆ. ಆ ಕಾರಣಕ್ಕೆ ಯಾಕೆ ತಡ ಆಗ್ತಿದೆ ಅದರ ಬಗ್ಗೆ ಆಗಿರ್ಬೋದು. ನಂತರದಲ್ಲಿ ಪ್ರಶ್ನೆ ಮತ್ತೆ ಆಯ್ಕೆ ಅಥವಾ ನಂತರದಲ್ಲಿ ಕೀ ಆನ್ಸರ್ ಅನ್ನೋದು ತಪ್ಪಾಗಿದ್ರೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರ. CSE ಅಲ್ಲಿ ಇರ್ತಕ್ಕಂಥ ಒಂದು ಹೊಸ ನಿಯಮ ಏನಿದೆ. ಯಾಕಂದ್ರೆ ಬೇರೆ ಕಡೆ ಗ್ರೇಸ್ ಮಾರ್ಕ್ಸ್ ಬೇರೆ ಇರುತ್ತೆ. ಇಲ್ಲಿ CSE ಅಂದ್ರೆ ಅಭ್ಯರ್ಥಿಗಳಿಗೆ ಕರ್ TET ಅಂತಕ್ಕಂಥದ್ದಲ್ಲಿ ಗ್ರೇಸ್ ಮಾರ್ಕ್ಸ್ ಅಂತಕ್ಕಂಥದ್ದು ಗ್ರೇಸ್ ಮಾರ್ಕ್ಸ್ ಬಗ್ಗೆ ಇಲಾಖೆಯವರು ಏನು ಮಾಹಿತಿನ ಕೊಟ್ಟಿದ್ದಾರೆ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ತಿಳ್ಕೊಂತೀರಾ. ಒಂದೊಂದಾಗಿ ಮಾಹಿತಿನ ಕೊಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ಹೊಸದಾಗಿ ವಿಡಿಯೋ ನೋಡ್ತಿದ್ದೀವಿ ಅವರು ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ BED TET ಗೆ ಸಂಬಂಧಪಟ್ಟಂತೆ ತಿಳ್ಕೊಳ್ಳೋದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕಾನ್ ಕ್ಲಿಕ್ ಮಾಡ್ಬೋದು. ಇದು ಉಚಿತನೇ ಆಗಿರುತ್ತೆ ಯೂಟ್ಯೂಬ್ನಲ್ಲಿ ಅಭ್ಯರ್ಥಿಗಳಿಗೆ ಅಂತ ತಿಳಿಸ್ತಾ ನಂತರದಲ್ಲಿ ಅಭ್ಯರ್ಥಿಗಳಿಗೆ ಫೈನಲ್ ಕ್ಯಾನ್ಸರ್ ಯಾವಾಗ ಯಾಕೆ ತಡ ಆಗ್ತಿದೆ ಇದ್ರ ಬಗ್ಗೆ ಮಾಹಿತಿನ ಕೊಟ್ಬಿಡೋಣ. ಮೊದಲನೇದಾಗಿ ತಡ ಆಗ್ತಿರೋದಕ್ಕೆ ಕಾರಣ ಏನಂದ್ರೆ ಅಭ್ಯರ್ಥಿಗಳಿಗೆ ಅಬ್ಜೆಕ್ಷನ್ ಅಂತೂ ಸಬ್ಮಿಟ್ ಆಗಿರುತ್ತೆ. ಅಬ್ಜೆಕ್ಷನ್ ಎಲ್ಲ ಸಬ್ಮಿಟ್ ಡಿಸೆಂಬರ್ 12ನೇ ತಾರೀಕು ತನಕ ಡಿಸೆಂಬರ್ 9ರಿಂದ ಡಿಸೆಂಬರ್ 12 ತನಕ ಅಬ್ಜೆಕ್ಷನ್ ಹಾಕ್ಲಿಕ್ಕೆಲ್ಲ ಅವಕಾಶ ಕೊಟ್ಟರು, ಆಕ್ಷೇಪಣೆ ಹಾಕ್ಲಿಕ್ಕೆ. ಬಟ್ ಆಕ್ಷೇಪಣೆ ಹಾಕಿದ ತಕ್ಷಣ ಓಕೆ ಇದು ಹಾಗೆ ಅಂದ್ಬಿಟ್ಟು ಕ್ಯಾನ್ಸರ್ನ ಕೊಡ್ಲಿಕ್ಕೆ ಆಗಲ್ಲ ಇಲಾಖೆ ಕಡೆಯಿಂದ. ಸೊ ಅವರು ಸಮಿತಿಗಳ ಕಡೆಯಿಂದ ಆಗಿರ್ಬೋದು, ತಜ್ಞರ ಕಡೆಯಿಂದ ಆಗಿರ್ಬೋದು, ಒಂದು ಚೆಕ್ ಮಾಡಿಸ್ಬೇಕಿರುತ್ತೆ. ಒಂದು ಬಂದಿರತಕ್ಕಂಥ ಒಂದು ಡಾಕ್ಯುಮೆಂಟ್ಸ್ ಏನಿರುತ್ತಲ್ಲ ಅಂದ್ರೆ ಏನು ದಾಖಲೆಗಳನ್ನು ಸಬ್ಮಿಟ್ ಮಾಡಿರ್ತಾರಲ್ಲ ಅದಾಗಿರ್ಬೋದು, ಮತ್ತೆ ಅದು ಒರಿಜಿನಲ್ ಏನು ಎತ್ತ ಸಂಬಂಧಪಟ್ಟಂತೆ ಇರತಕ್ಕಂಥದ್ರ ಕಡೆಯಿಂದ ಎಲ್ಲ ಒಂದು ವೆರಿಫಿಕೇಶನ್ ಆಗಬೇಕಿರುತ್ತೆ. ಅದು ಸರಿನಾ ತಪ್ಪ ಇದ್ರ ಬಗ್ಗೆ ಎಲ್ಲ ಚರ್ಚೆಗಳು ಆಗಬೇಕಿರುತ್ತೆ. ಆ ನಂತರದಲ್ಲಿ ಅವರು ಫೈನಲ್ ಕ್ಯಾನ್ಸರ್ ಅನ್ನ ಪ್ರಕಟ ಮಾಡಬೇಕಾಗಿರುತ್ತೆ. ಆ ಕಾರಣಕ್ಕೆ ಜಸ್ಟ್ ಏನೋ ಬಂತು ಓಕೆ ಈ ಕೊಡೋಣ ಹಾಗೆ ಅಂತ ಕೊಡ್ಲಿಕ್ಕೆ ಆಗೋದಿಲ್ಲ. ಅದು ಯಾಕಂದ್ರೆ ಎಷ್ಟೋ ಅಭ್ಯರ್ಥಿಗಳ ಒಂದು ಭವಿಷ್ಯ ನಿರ್ಧಾರ ಆಗುತ್ತೆ ಒಂದೊಂದು ಎರಡೆರಡು ಮಾರ್ಕ್ಸ್ ಗಳಿಂದಾನೆ. ಅಂದ್ರೆ TET ಅಂತಕ್ಕಂಥದ್ದು ಕ್ಲಿಯರ್ ಆಗೋದು ಆಗದೆ ಇರೋದು ಇಲ್ಲಿ ನಿರ್ಧಾರ ಆಗ್ಬಿಡುತ್ತೆ. ಆ ಕಾರಣಕ್ಕೆ ಫೈನಲ್ ಕ್ಯಾನ್ಸರ್ ಬರ್ಬೇಕಾದ್ರೆ ಸ್ವಲ್ಪ ಸಮಯ ಕೂಡ ತಗೋರುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ಸೊ ಆ ಕಾರಣಕ್ಕೆ ಇನ್ನು ಯಾವಾಗ ಅಂತ ಏನು ಪ್ರಶ್ನೆ ಇದೆಯಲ್ಲ, ಆಲ್ಮೋಸ್ಟ್ ವಿದ್ಯಾರ್ಥಿಗಳು ನಿರೀಕ್ಷೆ ಮಾಡಬಹುದಾಗಿರುತ್ತೆ ಈ ವಾರದಲ್ಲಿ ಕ್ಯಾನ್ಸರ್ ಅಂತಕ್ಕಂಥದ್ದು ಪ್ರಕಟ ಆಗುವ ಸಾಧ್ಯತೆಗಳಿದೆ ಅಂತ ನಿರೀಕ್ಷೆ ಮಾಡಬಹುದಾಗಿರುತ್ತೆ. ಎಕ್ಸ್ಪೆಕ್ಟ್ ಯಾವ ಮೂಮೆಂಟ್ ಎಲ್ಲರೂ ಮಾಡಬಹುದಾಗಿರುತ್ತೆ. ಬಟ್ ಸ್ವಲ್ಪ ಸಮಯದ ತಗೊಳುತ್ತೆ. ಅಂದ್ರೆ ಜಸ್ಟ್ ಹಾಗೇನೆ ಅವರು ಬಿಡುಗಡೆ ಮಾಡ್ಲಿಕ್ಕೆ ಆಗಲ್ಲ. ಸ್ವಲ್ಪ ಸಮಿತಿಗಳ ಕಡೆಯಿಂದೆಲ್ಲ ಚರ್ಚೆಗಳಾಗಿ ಇದು ಕೊಡಬಹುದು, ಇದು ಸರಿ ಇದೆ, ಇದು ಪರ್ಫೆಕ್ಟ್ ಇದೆ ಆನ್ಸರ್ ಇದೆ ಫೈನಲ್ ಇದು ಅಂತಕ್ಕಂಥದ್ದಾಗಿರ್ಬೋದು. ಈ ಸಂದರ್ಭ ಓಕೆ ಮಿಸ್ ಆಗಿ ಇವಾಗ ಕ್ವಶನ್ಗಳೇ ತಪ್ಪಿತ್ತು ಅನ್ಕೊಳ್ಳಿ, ಅದೊಂದು ಇನ್ನೊಂದು ಸಂದರ್ಭ ಬರುತ್ತೆ. ಇವಾಗ ಆನ್ಸರ್ ಬಗ್ಗೆ ಅರ್ಥ ಆಯ್ತು ನಿಮಗೆ, ಕ್ವಶನೇ ತಪ್ಪಿದೆ ಅಥವಾ ಒಂದು ಆಯ್ಕೆಗಳು ತಪ್ಪಿದಾವೆ ಕೊಟ್ಟಿರುವಂತದ್ದು ಆ ಒಂದು ಕ್ವಶನ್ಗೆ, ಅಥವಾ ಮುದ್ರಣದಲ್ಲಿ ಬೇರೆದಾಗಿರ್ಬೋದು. ಒಟ್ಟೆ ಕ್ವಶನ್ ತಪ್ಪಿದೆ, ಆಯ್ಕೆಗಳು ತಪ್ಪಿದೆ ಅಥವಾ ಕೀ ಆನ್ಸರ್ ತಪ್ಪಿದೆ. ಕೀ ಆನ್ಸರ್ ತಪ್ಪಿದೆ ಅಂದಾಗ ಫೈನಲ್ ಕೀ ಆನ್ಸರ್ ಅಂತ ಪ್ರಕಟ ಮಾಡ್ತಾರೆ. ಓಕೆ ಕೀ ಆನ್ಸರ್ಗೆ ಸಂಬಂಧಪಟ್ಟಂತೆ ಕ್ವಶನೇ ತಪ್ಪಿದೆ, ಆಯ್ಕೆಗಳೇ ತಪ್ಪಿದೆ ಅಂದಾಗ ಏನ್ ಮಾಡ್ತಾರೆ, ಕಾಮನ್ ಆಗಿ ಬೇರೆ ಕಡೆ ಏನ್ ಮಾಡ್ತಾರೆ ಅಂತಂದ್ರೆ ಬೇರೆ ಒಂದು ಎಕ್ಸಾಮ್ಸ್ ಏನು ಬರುತ್ತಲ್ಲ SSLC PUC ಗಳಾಗಿರ್ಬೋದು, ಬೇರೆ ಕಡೆ ಕಾಂಪಿಟೇಟಿವ್ ಎಕ್ಸಾಮ್ ಕೆಲವೊಂದು ಕಡೆಗಳಲ್ಲಿ ಅಭ್ಯರ್ಥಿಗಳಿಗೆ ಹೇಳುವಂತಂದ್ರೆ ಕ್ವಶನ್ ತಪ್ಪಿತ್ತೆ ಅಥವಾ ಆಯ್ಕೆ ತಪ್ಪಿದಾಗ ಅಭ್ಯರ್ಥಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಏನ್ ಮಾಡ್ತಾರೆ ಇಲಾಖೆ ಕಡೆ ಬೇರೆ ಕಡೆಯಲ್ಲಿ ಅಂತಂದ್ರೆ ಬೇರೆ ಕಡೆ ಹೇಳ್ತಿರುವಂತದ್ದು ಗ್ರೇಸ್ ಮಾರ್ಕ್ಸ್ ಅಂತ ಅನೌನ್ಸ್ ಮಾಡ್ತಾರೆ. ಓಕೆನಾ, ಬೇರೆ ಕಡೆಗಳಲ್ಲಿ CSL ಡಿಪಾರ್ಟ್ಮೆಂಟ್ ಕರ್ TET ಬಗ್ಗೆ ನಾನು ಮಾತಾಡ್ತಿಲ್ಲ. ಸೊ ಬೇರೆ ಕಡೆಯಲ್ಲಿ ಗ್ರೇಸ್ ಮಾರ್ಕ್ಸ್ ಅಂತ ಅನೌನ್ಸ್ ಮಾಡ್ತಾರೆ. ಬಟ್ ಇಲ್ಲಿ ಇರುವಂತಹ ಹೊಸ ನಿಯಮ ಏನಂದ್ರೆ ಸ್ಕ್ರೀನ್ ಕೂಡ ವೀಕ್ಷಣೆ ಮಾಡ್ತಾ ಇರ್ತೀರಾ, ಆ ಒಂದು ಪ್ರಶ್ನೆ ಆಗಿರ್ಬೋದು ಅಥವಾ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಾಗಿರ್ಬೋದು ಪ್ರಶ್ನೆಗೆ ತಪ್ಪಿರುವಂತಹ ಸಂದರ್ಭದಲ್ಲಿ ಯಾವುದೇ ಕೃಪಾಂಕ ನೀಡಲಾಗುವುದಿಲ್ಲ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬದಲಾಗಿ ಆ ಒಂದು ಕ್ವಶನ್ ಅನ್ನೇ ಡಿಲೀಟ್ ಮಾಡ್ತೀವಿ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಕ್ವಶನ್ ಡಿಲೀಟ್ ಮಾಡ್ಬಿಟ್ಟು ಒಟ್ಟು ಬರ್ತಕ್ಕಂಥದ್ದು ಏನು ಮಾರ್ಕ್ಸ್ ಇರುತ್ತಲ್ಲ ಅದನ್ನ ಟೋಟಲ್ ಮಾಡಿ ಒಟ್ಟು ಪರ್ಸೆಂಟೇಜ್ ಅನ್ನ ಆಧಾರದ ಮೇಲೆ ಕ್ಲಿಯರ್ಗೆ ಸಂಬಂಧಪಟ್ಟಂತೆ ಕ್ಲಿಯರ್ಗೆ ಸಂಬಂಧಪಟ್ಟಂತೆ ಅವ್ರು ಮಾಹಿತಿಯನ್ನು ಕೊಡ್ತೇವೆ, ಪರಿಗಣಿಸಲಾಗ್ತದೆ ಅಂತ ಮಾಹಿತಿಯನ್ನು ಕೊಡಿದ್ರೆ ಕ್ವಶನ್ ಅನ್ನ ಡಿಲೀಟ್ ಮಾಡಿ ಅದನ್ನ ಬಿಟ್ಬಿಡ್ತೀವಿ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗ 150 ಕ್ವಶನ್ ಏನೋ ಕೊಟ್ಟಿದ್ದಾರೆ ಅಂದ್ರೆ ಒಂದು ಕ್ವಶನ್ ಏನೋ ತಪ್ಪಿತ್ತು, 2 ಕ್ವಶನ್ ಏನೋ ತಪ್ಪಿತ್ತು ಅಂದ್ರೆ ಈಗ 2 ಕ್ವಶನ್ ತಪ್ಪಿತ್ತು ಅನ್ಕೊಳ್ಳಿ, ಎಕ್ಸಾಂಪಲ್ ಹೇಳ್ತಿರೋದು ಉದಾಹರಣೆಗೆ 148 ಮಾರ್ಕ್ಸ್ಗೆ ಟೋಟಲ್ ಮಾಡ್ತಾರೆ 100% ಅಂದ್ಬಿಟ್ಟು. ಅದರಲ್ಲಿ 60% ತೆಗೆದಂತ ಅಭ್ಯರ್ಥಿಗಳಿಗೆ ಇಷ್ಟು ಮಾರ್ಕ್ಸ್ ಬರಬೇಕಿರುತ್ತೆ. ಇವಾಗ 150 ಅಂದ್ರೆ 90 ಬರಬೇಕು. 148ಕ್ಕೆ ನೀವು ಡಿವೈಡ್ ಮಾಡಿ ಚೆಕ್ ಮಾಡಿದಾಗ ಎಷ್ಟು ಮಾರ್ಕ್ಸ್ ಬರುತ್ತೆ ಅಷ್ಟು ಬಂದ್ರೆ ಅಟ್ಲೀಸ್ಟ್ ಅಷ್ಟಕ್ಕಿಂತ ಜಾಸ್ತಿ ಇದ್ರೆ ಅಥವಾ ಅಷ್ಟಿದ್ರೆ ಕ್ಲಿಯರ್ ಕೊಡ್ತಾರೆ. ನಂತರದಲ್ಲಿ ಇವಾಗ ಇನ್ನ ಕೆಲ ಅಭ್ಯರ್ಥಿಗಳಿಗೆ 55% ಇದೆ, ಆ 55% 148 ಇದೆ ಎಕ್ಸಾಂಪಲ್ ಅಂತಂದಾಗ ಯಾವ್ದು ಕ್ವಶನ್ ಡಿಲೀಟ್ ಆದ್ರೆ ಹೇಳ್ತಿರೋದು ಅಷ್ಟಕ್ಕೆ ಮಾರ್ಕ್ಸ್ಗೆ 55% ಎಷ್ಟು ಬರಬೇಕು ಅಷ್ಟು ಬಂದ್ರೆ ಕ್ಲಿಯರ್ ಸರ್ಟಿಫಿಕೇಟ್ ಕೊಡ್ತಾರೆ. ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಅಭ್ಯರ್ಥಿಗಳಿಗೆ. ಇಲ್ಲಿ ಯಾವುದೇ ರೀತಿ ಗ್ರೇಸ್ ಮಾರ್ಕ್ಸ್ ಅಂತಕ್ಕಂಥದ್ದನ್ನ CSE ಹಂತದಿಂದ ಈ ಒಂದು ಹೊಸ ನಿಯಮ ಅಂದ್ರೆ ಕಳೆದ ವರ್ಷಗಳಲ್ಲಿ ಇದಿರಬಹುದಾಗಿರುತ್ತೆ. ಬಟ್ ಆದ್ರೆ ಬೇರೆ ಒಂದು ಇಲಾಖೆಗೆ ಹೋಲಿಕೆ ಮಾಡ್ಕೊಂಡ್ರೆ ಇದು ಹೊಸ ರೀತಿಯೇ ಕಾಣಬಹುದಾಗಿರುತ್ತೆ. ಆ ಕಾರಣಕ್ಕೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಹೊಸ ಅಭ್ಯರ್ಥಿಗಳಿಗೆ, ಫಸ್ಟ್ ಟೈಮ್ TET ಪರೀಕ್ಷೆನ ಬರೆದಂತ ಕರ್ TET ಬರೆದಂತ ಅಭ್ಯರ್ಥಿಗಳಿಗೆ ಅಂತ ಹೇಳ್ತಾ ಎಲ್ಲ ನಿಮ್ಮ ಸ್ನೇಹಿತರಿಗೆ ಒಂದು ಪ್ರಶ್ನೆ ಡೌಟ್ಸ್ ಇರ್ಬೋದು, ಅವ್ರಿಗೂ ಕೂಡ ವಿಡಿಯೋ ಶೇರ್ ಮಾಡಿ ಮಾಹಿತಿನ ತಲುಪಿಸಿ. ಆಲ್ ದ ಬೆಸ್ಟ್.